ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೋಟೀನ್ ವ್ಲಾಗ್ ಆಗಿರುತ್ತೆ. ಮತ್ತು ಒಂದು ಶಾಪಿಂಗ್ ಸಹ ಮಾಡಿದ್ದೀನಿ, ಒಂದು ಫ್ಯೂ ಪ್ರಾಡಕ್ಟ್ಸು, ಅದರದ್ದು ಶಾಪಿಂಗ್ ಹಾಲ್ ಸಹ ಈ ಒಂದು ವ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ. ಸೊ ಇವಾಗ ಮನೆ ಮುಂದೆ ಒಂದು ಪುಟ್ಟದಾಗಿ ರಂಗೋಲಿ ಬಿಡಿಸಿದ್ದೀನಿ. ಯಾವ ರೀತಿ ಇದೆ ಈ ರಂಗೋಲಿ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ಸೊ ಯೂಶ್ವಲಿ ಮನೆ ಬಾಗಿಲು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋವಾಗ ಅಕ್ಕಪಕ್ಕ ಇರೋರು ನನಗೆ ಕೇಳ್ತಾರೆ, ಸೊ ವರ್ಕಿಂಗ್ ಇದ್ದೀರಾ, ಸುಮ್ಮನೆ ಇಂಥ ಚಿಕ್ಕ ಪುಟ್ಟ ಕೆಲಸಕ್ಕೆಲ್ಲ ಮೇಟ್ಸ್ನ ಇಟ್ಕೋಬೋದಲ್ಲ ಅಂತ. ಸೊ ಯೂಶ್ವಲಿ ನನಗೆ ಈ ಥರ ಆರ್ಟು, ಕ್ರಾಫ್ಟು, ರಂಗೋಲಿ ಬಿಡಿಸೋದು ಇದೆಲ್ಲ ತುಂಬಾ ಫೇವ್ರೆಟ್ ಪಾರ್ಟ್ಸ್ ನನ್ನ ಲೈಫಲ್ಲಿ. ಸೊ ಅಂಥದ್ದು ಏನಾರ ಚಾನ್ಸ್ ಇದ್ದರೆ ಅದನ್ನು ಮಿಸ್ ಮಾಡ್ಕೊಳಕ್ಕೆ ನಾನು ಇಷ್ಟಪಡಲ್ಲ. ಈ ರಂಗೋಲಿ ಕಾಂಪಿಟೇಷನ್ಸಲ್ಲೆಲ್ಲ ಜಾಸ್ತಿ ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಸೊ ಆ ಒಂದು ರೀಸನಿಂದ ನನಗೆ ಈ ಥರ ಏನಾದರೂ ಮನೆ ಮುಂದೆ ರಂಗೋಲಿ ಬಿಡಿಸೋದು ಇಂಥೆಲ್ಲ ಇರೋದನ್ನು ಇನ್ನೊಬ್ಬರಿಗೆ ಮೇಟ್ಸ್ ಮುಖಾಂತರ ಮಾಡಿಸ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಆಗೋಲ್ಲ. ಯಾಕಂದರೆ ಅದು ನನ್ನ ಫೇವ್ರೆಟ್ ಥಿಂಗ್ಸ್ ಅಲ್ವಾ, ಅದು ಒಂದು. ಸೊ ಅದಕ್ಕೆ ನಾನು ಆದಷ್ಟು ನಾನೇ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಚಿಕ್ಕದಾಗಿರದೇ ಇರುತ್ತೆ ರಂಗೋಲಿ, ಯಾಕಂದರೆ ನಂಗೆ ಅಷ್ಟು ಟೈಮ್ ಇರೋಲ್ಲ ಜಾಸ್ತಿ ಹೊತ್ತು ಬಿಡಿಸ್ಕೊಂಡು ಕೂತ್ಕೊಳ್ಳೋದು. ಬಟ್ ಪುಟ್ಟದಾಗಿ ಬಿಟ್ರೂ ಅದನ್ನು ನಾನೇ ಬಿಡ್ಸೋಕ್ಕೆ ನನಗೆ ಇಷ್ಟಪಡ್ತೀನಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೀಟ್ರೂಟ್ ಪಲ್ಯ ಮತ್ತು ಹುಳಿ ಅನ್ನ ಮಾಡ್ಕೊಂಡಿದ್ದೆ. ಸೊ ಇವಾಗಂತೂ ಈ ಪಲ್ಯಗಳು ಮಾಡೋದು ಸಖತ್ ಈಸಿ ಆಗೋಗಿದೆ ಚಾಪರ್ ತೊಗೊಂಡಾಗಿಂದ. ಸೆಕೆಂಡ್ಸಲ್ಲಿ ಎಲ್ಲ ಚಾಪ್ ಮಾಡಿ ಕೊಟ್ಬಿಡುತ್ತೆ. ಸೊ ಈ ಆಲೂಗಡ್ಡೆ ಆಗಲಿ, ಬೀಟ್ರೂಟು, ಕ್ಯಾರೆಟು ಇಂಥದನ್ನೆಲ್ಲ ಲೈಕ್ ಚಾಪ್ ಮಾಡ್ಕೊಳ್ಳೋಕ್ಕೆ ನಂಗೆ ತುಂಬ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಅದ್ರದ್ದು ಲಿಂಕ್ಸ್ ನಾನು ಪ್ರೀವಿಯಸ್ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ. ಬೇಕಾದರೆ ಈ ಒಂದು ವ್ಲಾಗಲ್ಲಿ ಸಹ ಶೇರ್ ಮಾಡಿರ್ತೀನಿ. ನಿಮ್ಮೆಲ್ಲರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಈ ಸಂಕ್ರಾಂತಿ ಹಬ್ಬದ ದಿನ ಫಲ ಎರೆಯುವಂಥ ಒಂದು ಶಾಸ್ತ್ರ ಇತ್ತಲ್ಲ, ಅಲ್ಲಿ ಬೋರೆ ಹಣ್ಣು ತರಿಸಿದ್ದೆ. ಸಖತ್ತು ಟೇಸ್ಟಿಯಾಗಿತ್ತು. ಅಂದರೆ ಇದು ಮೋಸ್ಟ್ಲಿ ಹೈಬ್ರಿಡ್ ಬೋರೆ ಹಣ್ಣು ಅನಿಸುತ್ತೆ. ಒಳ್ಳೆ ಗ್ರೀನ್ ಆ್ಯಪಲ್ ಟೇಸ್ಟೇ ಬರ್ತಾಯಿತ್ತು, ದೊಡ್ಡದಾಗಿತ್ತು. ಸೊ ಅದಕ್ಕೆ ಮತ್ತೆ ತರಿಸಿದೆ ನಮ್ಮ ಹಸ್ಬೆಂಡ್ಗೆ ಹೇಳಿ, ತುಂಬ ಚೆನ್ನಾಗಿತ್ತು ಮತ್ತು ತನ್ನಿ ಅಂತ. ಸೊ ಅದು ಎಷ್ಟು ದಪ್ಪ ಇದೆ ಅಂದರೆ ಈ ಆ್ಯಪಲ್ ಕಟ್ಟರಲ್ಲೇ ಕಟ್ ಮಾಡ್ಬೋದು. ಮಕ್ಳಿಗೂ ಇವತ್ತು ಅದನ್ನೇ ಸ್ನ್ಯಾಕ್ಸ್ ಆಗಿ ಕಳಿಸೋಂಥದ್ದಕ್ಕೆ ಈ ಥರ ಕಟ್ ಮಾಡಿ ಕಳಿಸ್ದೆ. ಸೊ ಈ ಆ್ಯಪಲ್ ಕಟ್ಟರ್ ಯೂಸ್ ಮಾಡೋದ್ರಿಂದ ಅದು ಬೀಜ ಮಧ್ಯ ಪಾರ್ಟ್ ಇದ್ದೋಗುತ್ತೆ ಮತ್ತು ಈ ಪಾರ್ಟ್ನೆಲ್ಲ ನೀಟಾಗಿ ಬಂದುಬಿಡುತ್ತೆ. ನೋಡಿ ಎಷ್ಟು ನೀಟಾಗಿದೆ. ಸೊ ಇದನ್ನು ನೀವು ಯೂಸ್ ಮಾಡ್ಬೋದು ಈ ಟಿಪ್ನ. ಸೊ ಆ್ಯಪಲ್ಲು ಮತ್ತು ಈ ಥರ ಗ್ರೀನ್ ಆ್ಯಪಲ್ ಅಷ್ಟೇ ಅಲ್ದಿರ ಈ ಬೋರೆ ಹಣ್ಣು ಕಟ್ ಮಾಡೋದಕ್ಕೂ ಸಹ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇವತ್ತು ಕಡಲೆಬೀಜ ಪುಡಿ ಹಾಕಿ ಬೀಟ್ರೂಟ್ ಪಲ್ಯ ಮಾಡಿದೆ. ಈ ಥರ ಮಾಡಿದ್ರೆ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಜಸ್ಟ್ ಪಲ್ಯ ಒಗ್ಗರಣೆ ಹಾಕ್ಕೊಂಡು ಲಾಸ್ಟಲ್ಲಿ ಈ ಕಡಲೆಬೀಜ ಪುಡಿನ ಚೆಲ್ರಿ, ತುಂಬ ಚೆನ್ನಾಗಿರುತ್ತೆ. ಸೊ ಮತ್ತು ಮಧ್ಯಾಹ್ನದ ಲಂಚ್ ಸಹ ಇವಾಗೇ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಇವತ್ತು ಚಿಕನ್ ತಂದಿದ್ರು ಹಸ್ಬೆಂಡು. ಸೊ ಚಿಕನ್ ಕರಿ ಮತ್ತು ಚಿಕನ್ ಪೆಪ್ಪರ್ ಡ್ರೈ ಮಾಡಿದ್ದೆ. ಸೊ ಈ ಥರ ನನಗೆ ಬೆಳಗ್ಗೆನೇ ಮಾಡಿಟ್ಬಿಟ್ರೆ ಮಧ್ಯಾಹ್ನ ವರ್ಕಿಂಗ್ ಇದ್ದರೆ ಸಹ ಒಂಥರ ಟೆನ್ಷನ್ ಇರಲ್ಲ ಅಡುಗೆ ಮಾಡಬೇಕು ಅನ್ನೋದು. ಸೊ ಇವತ್ತು ನೋಡಿ ಬಿಸಿ ಬಿಸಿ ಚಿಕನ್ ಕರಿ 1.5 kg ತಂದಿದ್ರು. ಅದರಲ್ಲಿ 1 kg ಅಷ್ಟು ಚಿಕನ್ ಕರಿ ಮಾಡಿದೆ. ಒಂದು 1/2 kg ಅಷ್ಟು ಪೆಪ್ಪರ್ ಡ್ರೈ ಮಾಡಿದ್ದೀನಿ. ಸೊ ಇದ್ರ ರೆಸಿಪಿ ಎಲ್ಲ ನಾನು ಪ್ರೀವಿಯಸ್ ವ್ಲಾಗ್ಸಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ಇಲ್ಲಿ ರೆಸಿಪಿ ಅಂತ ಏನು ಶೇರ್ ಮಾಡ್ತಾಯಿಲ್ಲ, ಬಟ್ ಏನು ಮಾಡಿದ್ದೆ ಅಂತ ಅಷ್ಟೇ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ನನಗೆ ಬೆಳಗಿನ ನನ್ನ ಒಂದು ದಿನನಿತ್ಯದ ಕೆಲಸಗಳೆಲ್ಲ ಮುಗಿಯಿತು. ಇನ್ನು ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗಬೇಕು. ಸೊ ತುಂಬ ಜನ ನನ್ನ ಪ್ರೀವಿಯಸ್ ವ್ಲಾಗ್ಸ್ನ ನೋಡಿ ತುಂಬಾ ಒಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ. ಅಂದರೆ ನಿಮ್ಮ ಒಂದು ಸಿಲ್ವರ್ ಕಲೆಕ್ಷನ್ ಅವ್ರ ಗೋಲ್ಡ್ ಕಲೆಕ್ಷನನ್ನು ನೋಡಿ ನಾವು ಸಹ ಇಷ್ಟು ಗ್ರಾಮ್ಸ್ನ ಗೋಲ್ಡ್ ತೊಗೊಂಡ್ವಿ, ಇಷ್ಟು ಸಿಲ್ವರ್ ತೊಗೊಂಡ್ವಿ, ನಮ್ಗೆ ಐಡಿಯಾನೇ ಇರಲಿಲ್ಲ. ಸಿಲ್ವರಲ್ಲೂ ಸಹ ನಾವು ಇಷ್ಟು ಐಟಮ್ಸ್ ಇರುತ್ತೆ ತೊಗೋಬೋದು ಅನ್ನೋ ಐಡಿಯಾ ಇರಲಿಲ್ಲ. ಮತ್ತು ನಮ್ಮ ಹತ್ರ ಇರೋ ದುಡ್ಡನ್ನ ಯಾವ ರೀತಿ ಒಂದು ಗೋಲ್ಡ್ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡೋದು ಅಂತ ಸಹ ನಮ್ಗೆ ಐಡಿಯಾ ಇರಲಿಲ್ಲ. ಅದು ನಮ್ಗೆ ಗೊತ್ತಾಗಿದ್ದೆ ನಿಮ್ಮ ಒಂದು ವ್ಲಾಗ್ಸ್ ನೋಡಿ ಅಂತ. ಅದನ್ನು ನೋಡಿದಾಗಂತೂ ಸಖತ್ ಖುಷಿ ಆಯಿತು. ಅಂದರೆ ಯೂಶ್ವಲಿ ನಂದು ಗೋಲ್ಡ್ ಆರ್ ಸಿಲ್ವರ್ ವ್ಲಾಗ್ಸ್ ಹಾಕಿದಾಗ 90% ಪಾಸಿಟಿವ್ ಕಮೆಂಟ್ಸ್ ಬಂದ್ರೂ ಇನ್ನು 10% ಎಲ್ಲೋ ಒಂದು ಕಡೆ ಇರ್ತಾರಲ್ವ, ಹುಡುಕ್ತಾ ಇರ್ತಾರೆ ಏನಾದರೂ ನೆಗೆಟಿವ್ ಕಮೆಂಟ್ ಮಾಡೋಣ ಅಂತ. ಅಂಥ ನೆಗೆಟಿವ್ಸು ಬರ್ತಾಯಿತ್ತು. ಸೊ ಎಷ್ಟೊಂದು ಸಲ ನನಗೆ ನನ್ನ ಒಂದು ಲಾಂಗ್ ಹಾರ ಕಲೆಕ್ಷನ್ ಮಾಡೋಣ ಅಂತ ಮೈಂಡಲ್ಲಿ ಇದ್ದಾಗೂ ಆ ಕಮೆಂಟ್ಸ್ ಎಲ್ಲ ನೋಡಿ ಬೇಡ ಬಿಡು, ಇರೋದಿರುತ್ತೆ, ಅದನ್ನು ತೋರಿಸೋದ್ರಿಂದ ಏನು ಬರುತ್ತೆ, ಸುಮ್ಮನೆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಜಾಸ್ತಿ ಆಗ್ತದೆ ಅಂತ ನಾನು ಸ್ಟಾಪ್ ಮಾಡಿದೆ. ಅಂದರೆ 1-2 ವ್ಲಾಗ್ಸ್ ಸಿಲ್ವರು ಮತ್ತು ಗೋಲ್ಡ್ ಕಲೆಕ್ಷನ್ ಮಾಡಿ ಆಮೇಲೆ ನಾನು ಕಲೆಕ್ಷನ್ ವ್ಲಾಗ್ಸ್ ಮಾಡೋದೇ ಬಿಟ್ಬಿಟ್ಟೆ.
ಬಟ್ ಮಾಡಿರೋಂಥ 2 ವ್ಲಾಗ್ಸ್‌ಗೆ ಎಷ್ಟು ಸಪೋರ್ಟು ಮತ್ತು ಎಷ್ಟು ಲವ್ ಸಿಕ್ಕಿದೆ ಅಂದರೆ, ಪ್ರತಿಯೊಬ್ಬರು ಆ ಒಂದು ಕಲೆಕ್ಷನ್ಸ್‌ನ ನೋಡಿ ಇನ್ಸ್ಪೈರ್ ಆಗಿ ಅವರು ತುಂಬಾ ಗೋಲ್ಡ್ ಆರ್ ಸಿಲ್ವರ್ ಮನೆಗೆ ಬಂದಿದೆ ಅಂತ ಹೇಳ್ತಾರೆ. ಅಂಥ ಕಮೆಂಟ್ಸ್ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಪಾಸಿಟಿವ್ ಆಗಿ ಆ ಒಂದು ವ್ಲಾಗ್ಸ್‌ನ ತಗೊಂಡು ನೀವೂ ನನ್ನಿಂದ ಇನ್ಸ್ಪೈರ್ ಆಗಿ ತಗೊಂಡಿದ್ದೀರಾ ಅಂತ ಹೇಳೋರಿಗೆ, ಇನ್ನೂ ನಿಮ್ಮ ಮನೆಯಲ್ಲಿ ಗೋಲ್ಡು, ಚಿನ್ನ ಜಾಸ್ತಿ ಆಗಲಿ, ಪ್ರಾಸ್ಪರಿಟಿ ಎಲ್ಲ ಇನ್ಕ್ರೀಸ್ ಆಗಲಿ ಅಂತ ನನ್ನ ಕಡೆಯಿಂದ ನಾನು ಆಶಿಸ್ತೀನಿ. ಸೊ ಇಲ್ಲಿ ಒಂದು ಪಾರ್ಸೆಲ್ ಬಂದಿದೆ. ಸೊ ನೋಡ್ತಾ ಇರ್ಬೋದು, ಇದು ಬಂದು ಒಂದು ಥ್ರೆಡ್ ಮಿಲ್ಲು. ಸೊ ಯೂಶ್ವಲಿ ಒಂದು ಥ್ರೆಡ್ ಮಿಲ್ ತರಿಸಿರೋ ರೀಸನ್ ಏನಂದರೆ ವೆಯ್ಟ್ ಲಾಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತೀನಿ. ಸೊ ಥ್ರೆಡ್ ಮಿಲ್ ಇದ್ದರೆ ಹೆಲ್ಪ್ ಆಗುತ್ತೆ ಅಂತ. ಸೊ ನಾನು ತರಿಸಿರೋಂಥ ಈ ಒಂದು ಥ್ರೆಡ್ ಮಿಲ್ದು ಬ್ರ್ಯಾಂಡ್ ಬಂದು ಲೈಫ್ ಲಾಂಗ್ ಅಂತ. ಇದ್ರದ್ದು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸಖತ್ ಈಸಿ ಇದು ಯೂಸ್ ಮಾಡೋದು, ಏನೂ ಅಸೆಂಬ್ಲಿ ಏನೂ ಬೇಕಾಗಿಲ್ಲ, ರೆಡಿ ಟು ಯೂಸ್ ಥರನೇ ಇರುತ್ತೆ. ಯೂಶ್ವಲಿ ಅಸೆಂಬಲ್ ಎಲ್ಲ ಮಾಡೋದನ್ನ ತೊಗೊಂಡ್ರೆ ಅದು ಅಸೆಂಬಲ್ ಮಾಡೋದಕ್ಕೆಲ್ಲ ಗೊತ್ತಾಗ್ದಿರ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ಇದು ಆ ಥರ ಅಲ್ಲ, ಜಸ್ಟು ಓಪನ್ ಮಾಡಿದ ತಕ್ಷಣ ಹಂಗೆ ಪ್ಲಗಿನ್ ಮಾಡಿ ಯೂಸ್ ಮಾಡ್ಬೋದು, ಅಷ್ಟು ಸಿಂಪಲ್ಲಾಗಿರುತ್ತೆ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಥರ ಮೋಡ್ಸ್ ಇರುತ್ತೆ, ಸ್ಪೀಡ್ಸ್ನ ಚೇಂಜ್ ಮಾಡ್ಬೋದು, ಪ್ರೋಗ್ರಾಮ್ಸ್ನ ಚೇಂಜ್ ಮಾಡ್ಬೋದು. ಮತ್ತು ಈ ಒಂದು ಯೆಲ್ಲೋ ಕಲರ್ ಏನು ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಇಡೋಕ್ಕೆ ಒಂದು ಸೆಕ್ಯೂರಿಟಿ ಕೀ ಅಂತ ಕೊಟ್ಟಿರ್ತಾರೆ. ಸೊ ಅದನ್ನು ಹಾಕಿದ್ರೆ ಅಷ್ಟೇ ಈ ಒಂದು ಥ್ರೆಡ್ ಮಿಲ್ ವರ್ಕ್ ಆಗುತ್ತೆ. ಸೊ ಇದು ಕಳ್ಕೊಳ್ಬೇಡಿ, ಇದಿಲ್ಲ ಅಂದರೆ ಅದು ವರ್ಕೇ ಆಗೋಲ್ಲ. ಸೊ ಅದು ಒಂಥರ ಮ್ಯಾಗ್ನೆಟ್ ಥರ ಇರುತ್ತೆ, ಹಾಕಿದ ತಕ್ಷಣ ಅದೇ ಕನೆಕ್ಟ್ ಆಗಿಬಿಡುತ್ತೆ. ಮತ್ತು ಈ ಥರ ಒಂದು ಕ್ಲಿಪ್ ಥರ ಕೊಟ್ಟಿರ್ತಾರೆ, ಇದು ನಿಮ್ಮ ಕ್ಲೋತ್ಸ್ಗೆ ನೀವು ಅಟ್ಯಾಚ್ ಮಾಡಿಕೊಂಡು ಲೈಕ್ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಸೈಡಲ್ಲಿ ಇಟ್ರೂ ನಡೆಯುತ್ತೆ. ಮತ್ತು ಇಲ್ಲಿ ಯೆಲ್ಲೋ ಕಲರ್ ಒಂದು ಬಟನ್ ಕೊಟ್ಟಿರ್ತಾರೆ, ಅಲ್ಲಿ ಜಸ್ಟ್ ಹಿಂಗೆ ಕಿಕ್ ಮಾಡೋ ಅಷ್ಟರಲ್ಲೇ ಈ ಥರ ಆಟೋಮೆಟಿಕ್ಕಾಗಿ ಥ್ರೆಡ್ ಮಿಲ್ ಕೆಳಗಡೆ ಬರುತ್ತೆ. ಸೊ ಇದು ಬಂದು ಸ್ಪೇಸ್ ಕಡಿಮೆ ತೊಗೊಳೋದ್ರಲ್ಲಿ ಡಿಫ್ರೆಂಟ್ ಆ್ಯಂಗಲಲ್ಲಿ ನೀವು ಇನ್ಕ್ಲೈನ್ ಮಾಡಿ ಇಡ್ಬೋದು. ಸೊ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರಲ್ವ ಅದು ಅಷ್ಟೇ ಸ್ಪೇಸ್ ಸಾಕು ಆ್ಯಕ್ಚುಲಿ. ಸೊ ನೀವೆಲ್ಲಾದರೂ ಒಂದು ಕಡೆ ಸ್ಪೇಸ್ ಕಡಿಮೆ ಇರೋ ಕಡೆ ಇಡಬೇಕಂದ್ರೆ ಇದನ್ನು ಮಡಚಿ ಇಟ್ಬಿಡ್ಬೋದು. ಈ ಥರ ಒಂದು ಪ್ಲಗ್ ಕೊಟ್ಟಿರ್ತಾರೆ, ಅದನ್ನು ವೈರ್ನ ಕನೆಕ್ಟ್ ಮಾಡಿ ಜಸ್ಟ್ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಆನ್ ಆಗುತ್ತೆ. ಇವಾಗ ನಾನು ಇದು ಸೇಫ್ಟಿ ಕೀನ ರಿಮೂವ್ ಮಾಡಿ ತೋರಿಸ್ತೀನಿ ನೋಡಿ, E7 ಅಂತ ಒಂದು ಎರರ್ ಬರುತ್ತೆ. ಸೊ ಇದು ಹಾಕಿದ ತಕ್ಷಣವೇ ಅದು ಸ್ಟಾರ್ಟ್ ಆಗುತ್ತೆ. ಸೊ ಇದು ಸೇಫ್ಟಿ ಕೀನ್ ಇರಲೇಬೇಕು, ಅದು ಹುಷಾರಾಗಿ ಇಟ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಸ್ಟಾರ್ಟ್ ಬಟನ್ ಅಂತ ಈ ಒಂದು ಡಯಲಲ್ಲಿ LED ಡಯಲ್ ಹತ್ರನೂ ಒಂದು ಕೊಟ್ಟಿರ್ತಾರೆ, ಗ್ರೀನ್ ಕಲರ್ ಬಟನಲ್ಲಿರುತ್ತೆ. ಸೊ ಇದು ಸ್ಟಾರ್ಟ್ ಅಂತ, ಅದು ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಒಂದು ಪಾಸ್ ಟೈಮ್ ಇರುತ್ತೆ, ಒಂದು 3 ಸೆಕೆಂಡ್ಸು. ಅದಾದಮೇಲೆ ಈ ಥರ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನೀವು ಅದ್ರ ಮೇಲೆ ನಿಂತ್ಕೊಂಡು ನೀವು ಥ್ರೆಡ್ ಮಿಲ್ ಮೇಲೆ ಯೂಸ್ ಮಾಡ್ಬೋದು. ಸೊ ಹ್ಯಾಂಡ್ಲಲ್ಲಿ ಸಹ ಸ್ಟಾರ್ಟ್ ಬಟನ್ ಇರುತ್ತೆ, ಮತ್ತು ಸ್ಪೀಡು ನೀವು ಹ್ಯಾಂಡ್ಲಲ್ಲೇ ನೀವು ಇದನ್ನ ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಅಂದರೆ 2 ಆಪ್ಷನ್ ಇರುತ್ತೆ. ಅಂದರೆ ನೀವು ವಾಕ್ ಮಾಡಬೇಕಾದ್ರೆ ಏನಾದರೂ ನಿಮಗೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಬೇಕು ಅಂದಾಗ ಕೈ ತೆಗೆದು ಆ ಡಯಲ್ ಇರೋ ಹತ್ರ ಮಾಡೋದಕ್ಕೆ ಬದಲು ಡೈರೆಕ್ಟಾಗಿ ಹ್ಯಾಂಡ್ಲ್ ಮೇಲೇ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಇವಾಗ ನಾನು ತೋರಿಸ್ತೀನಿ. ಸೊ ಇವಾಗ ನೋಡಿ, ಜಸ್ಟ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಅದು ಫಸ್ಟು 3 ಸೆಕೆಂಡ್ಸ್ ಬಂದಮೇಲೆ ಈ ಒಂದು ಇದು ಸ್ಟಾರ್ಟ್ ಆಗುತ್ತೆ. ಮತ್ತು ನೀವು ಈ ಹ್ಯಾಂಡಲ್ ಹತ್ರ ಇರುವಂಥ ಸ್ಪೀಡನ್ನ ಇನ್ಕ್ರೀಸ್ ಮಾಡ್ತಾಯಿದ್ರೆ, ಇವಾಗ ತೋರಿಸ್ತೀನಿ ಯಾವ ರೀತಿ ಇನ್ಕ್ರೀಸ್ ಮಾಡೋದು. ಇವಾಗ ನೋಡಿ 1 km/h ಅಂತ, ಈ ಥರ ನೀವು 9 km/hವರೆಗೂ ಚೇಂಜ್ ಮಾಡ್ಕೋಬೋದು. 3, 6, 9 ಅಂತ ಸ್ಪೀಡ್ ಚೇಂಜ್ ಮಾಡ್ಕೋಬೋದು. ಸೊ ನಿಮ್ಗೆ ಎಷ್ಟು ಸ್ಪೀಡು ಅಂದರೆ ಸ್ಟಾರ್ಟಿಂಗ್ ವಾರ್ಮಪ್ಪಿಂದ ಹಿಡಿದು ರನ್ನಿಂಗ್ ಸ್ಪೀಡ್ ತನಕ ನೀವು ಮಾಡ್ಕೋಬೋದು. ಸಖತ್ ಈಸಿ ಇದು ಯೂಸ್ ಮಾಡೋದು. ಸೊ ಬಿಗಿನರ್ಸ್ಗಂತೂ ಇದು ಒಂದು ಒಳ್ಳೆ ಫ್ರೆಂಡ್ಲಿ ಆಪ್ಷನ್ ಅಂತಲೇ ಹೇಳ್ಬೋದು. ಹಂಗೂ ನಿಮಗೆ ಸ್ವಲ್ಪ ಹೊತ್ತಾದಮೇಲೆ ಸ್ಟಾಪ್ ಮಾಡಬೇಕು ಅಂದರೆ ಸ್ಟಾಪ್ ಬಟನ್ ಒತ್ತಿದ ತಕ್ಷಣ ಸೆಕೆಂಡ್ಸಲ್ಲಿ ಆಫ್ ಆಗೋಗುತ್ತೆ. ಸೊ ಈ ಥರ ನಿಮ್ಮದೆಲ್ಲ ಯೂಸ್ ಆದಮೇಲೆ ಇದನ್ನು ರಿಮೂವ್ ಮಾಡಿಬಿಟ್ಟು ನೀವು ಅದನ್ನು ಆಫ್ ಮಾಡಿ ಇಡ್ಬೋದು. ಏಕೆಂದರೆ ಮಕ್ಕಳೆಲ್ಲ ಬಂದು ಸಡನ್ನಾಗಿ ಆನ್ ಮಾಡಿಬಿಟ್ಟು ಅದು ಆನ್ ಆಗಿಬಿಟ್ರೂ ಕಷ್ಟ ಅಲ್ವಾ, ಆವಾಗ ನೀವು ಈ ಕೀನ ಎತ್ತಿಡಬೇಕಾಗುತ್ತೆ, ಸೊ ದಟ್ ಅವರೇನು ಆನ್ ಮಾಡ್ಕೊಳಕ್ಕಾಗಲ್ಲ. ಸೊ ಥ್ರೆಡ್ ಮಿಲ್ನ ಇವಾಗ ಸದ್ಯಕ್ಕೆ ನಾನು ನನ್ನ ಒಂದು ಬೆಡ್ರೂಮಲ್ಲಿ ಇಟ್ಟಿದ್ದೀನಿ. ಸೊ ನೋಡಿ, ಈ ಪ್ಲೇಸ್ಗೆ ಅದು ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಅಲ್ಲೇ ಒಂದು ಪ್ಲಗ್ ಇರೋದ್ರಿಂದ ಅಲ್ಲೇ ಆನ್ ಮಾಡ್ಕೊಳ್ಳೋಣ ಅಂತ. ಇನ್ನೂ ಥ್ರೆಡ್ ಮಿಲ್ ರಿಲೇಟೆಡ್ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಾದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ಸೊ ನಾನು ಲಿಂಕ್ ಸಹ ಶೇರ್ ಮಾಡಿರ್ತೀನಿ, ನಾನು ಪರ್ಚೇಸ್ ಮಾಡಿದ್ದು ಒಂದು ವೆಬ್ಸೈಟ್ದು, ನೀವು ಬೇಕಾದರೆ ತೊಗೋಬೋದು. ನಾನು ಅಮೆಝಾನಲ್ಲಿ ತೊಗೊಂಡಿರೋದು. ಸೊ ಇನ್ನೇನು ಲಂಚ್ ಟೈಮ್ ಬಂದಿದೆ. ಸೊ ನಾನು ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೆ, ಚಿಕನ್ ಕರಿಗೆ ಮತ್ತು ಪೆಪ್ಪರ್ ಡ್ರೈಗೆ. ನೈಟ್ ಮುದ್ದೆ ಮಾಡ್ಕೊಳ್ಳೋಣ ಅಂತ. ಸೊ ಮಧ್ಯಾಹ್ನ ಊಟ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಸಂಜೆ ಯೂಶ್ವಲಿ ಒಂದು ಬ್ರೇಕ್ ತೊಗೊಳ್ತೀನಿ, ಟೀ ಟೈಮ್ ಅಂತ. ಹಾಲೆಲ್ಲ ಖಾಲಿಯಾಗಿತ್ತು. ಸೊ ಯೂಶ್ವಲಿ ನಾನು ಈ ಥರ ಟೆಟ್ರಾ ಪ್ಯಾಕ್ ತರಿಸ್ಬಿಡ್ತೀನಿ. ಸೊ ತುಂಬ ಜನಕ್ಕೆ ಇದೊಂದು ಡೌಟ್ ಇರುತ್ತೆ, ನಾರ್ಮಲ್ ನಂದಿನಿ ಹಾಲು ಪ್ಯಾಕೆಟ್ಸ್ ಒಳ್ಳೆಯದಾ ಇಲ್ಲಾಂದರೆ ಟೆಟ್ರಾ ಪ್ಯಾಕ್ಸ್ ಒಳ್ಳೆಯದಾ ಅಂತ.
ನಾನು ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಗೂಗಲ್ ಮಾಡಿ ತಿಳ್ಕೊಂಡಿರೋ ವಿಷಯ ನಿಮ್ಗೆಲ್ಲರಿಗೂ ಹೇಳ್ತೀನಿ. ಸೊ ಕಂಪ್ಯಾರಿಟಿವ್ಲಿ ಅಂದರೆ ಅದು ನಾರ್ಮಲ್ ನಂದಿನಿ ಹಾಲು ಪ್ಯಾಕೆಟ್ಸ್ಗಿಂತ ಈ ಟೆಟ್ರಾ ಪ್ಯಾಕ್ಸು ಹೆಲ್ತಿಗೆ ವೈಸು ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಅದು ಪ್ಯಾಕ್ ಮಾಡಿರೋವಂಥ ವೇ ಆಗಲಿ, ಅದು ಯಾವುದೇ ರೀತಿ ಜರ್ಮ್ಸ್ ಎಲ್ಲ ಇಲ್ದಿರ ಪ್ಯಾಕ್ ಮಾಡಿರ್ತಾರೆ. ಸೊ ತುಂಬ ದಿನ ಸ್ಟೋರ್ ಮಾಡೋಂಗೆ ಅದು ಮಾಡಿದ್ದಾರೆ ಅಂದರೆ ಅದು ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಸೊ ಅದರಿಂದ ಏನಂದರೆ ಹೆಲ್ತ್ ವೈಸು ಮತ್ತು ಮಕ್ಳಿಗೆ ಕೊಡಬೇಕಾದ್ರೆ ಇದೊಂದು ಒಳ್ಳೆಯ ಆಪ್ಷನ್ ಅಂತ ರಿಸರ್ಚ್ ಪ್ರಕಾರ ಹೇಳಿದ್ದಾರೆ. ಸೊ ಆ ಒಂದು ರೀಸನಿಂದ ನಾನು ಯೂಶ್ವಲಿ ಡೈರೆಕ್ಟಾಗಿ ಹಸು ಯಾರು ಸಾಕ್ತಾಯಿರ್ತಾರಲ್ಲ ಅವ್ರ ಹತ್ರ ತೊಗೊಳ್ಳೋ ಹಾಲೇ ಬೆಸ್ಟು. ಆ ಥರ ನಿಮಗೆ ಸಿಕ್ಕಲ್ಲ, ಇಲ್ಲಾಂದರೆ ತುಂಬ ಮಿಲ್ಕ್ಗೆ ನೀರು ಮಿಕ್ಸ್ ಮಾಡಿರ್ತಾರೆ ಅನ್ನೋರು ಈ ಥರ ಟೆಟ್ರಾ ಪ್ಯಾಕ್ಸ್ ತೊಗೊಳ್ಳೋದೇ ಬೆಸ್ಟು. ಅಂದರೆ ಕಾಸ್ಟ್ಲಿ ಇರುತ್ತೆ, ಬಟ್ ಕಾಸ್ಟ್ಲಿ ಇದ್ರೇ ಕಂಪ್ಯಾರಿಟಿವ್ಲಿ ಅದರ್ ಪ್ಯಾಕೆಟ್ಸಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಟೆಟ್ರಾ ಪ್ಯಾಕ್ಸೇ ಹೆಲ್ತ್ ವೈಸ್ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಯೂಶ್ವಲಿ ನನ್ನ ಎಲ್ಲ ಒಂದು ಡೈಲಿ ರೂಟೀನ್ ವ್ಲಾಗ್ಸಲ್ಲಿ ಇದೇ ಇರುತ್ತೆ. ನನ್ನ ಒಂದು ರೂಟೀನಲ್ಲಿ ಅಂದರೆ ಬೆಳಗ್ಗೆ ಒಂದು ರಂಗೋಲಿ ಹಾಕು, ಮನೆ ಕ್ಲೀನ್ ಮಾಡ್ಕೊ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡು, ಮಧ್ಯಾಹ್ನ ಲಂಚ್ ಮಾಡು, ಒಂದು ಟೀ ಬ್ರೇಕ್ ತಗೋ, ಮತ್ತೆ ಡಿನ್ನರ್ ಮಾಡು. ಇನ್ ಬಿಟ್ವೀನ್ ಇರೋ ಟೈಮಲ್ಲೂ ಆಫೀಸ್ ಕೆಲಸ ಮಾಡು, ಇಷ್ಟೇ ಇರುತ್ತೆ. ಸೊ ಅದ್ರ ಬಿಟ್ಟು ಏನಾದರೂ ಈ ಥರ ಒಂದು ಶಾಪಿಂಗು ಇಲ್ಲಾಂದರೆ ಏನಾದರೂ ಒಂದು ತರಿಸಿದ್ರೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಸೊ ನಿಮ್ಗೆ ಆಲ್ರೆಡಿ ನನ್ನ ಒಂದು ರೆಗ್ಯುಲರ್ ವ್ಯೂವರ್ಸ್ ಆದರೆ ನಿಮ್ಗೊಂದು ಐಡಿಯಾ ಇರುತ್ತೆ. ಮಕ್ಕಳೇನಾದರೂ ಕಂಟಿನ್ಯೂಸ್ ಆಗಿ 4 ಟೈಮ್ಸ್ ಈ ಥರ ಸ್ಲಿಪ್ ಟೆಸ್ಟಲ್ಲಿ ಸ್ಕೂಲ್ಸಲ್ಲಿ ಕೊಡ್ತಾರಲ್ವ, ಅದರಲ್ಲಿ ಔಟ್ ಆಫ್ ಔಟ್ ತೆಗೆದ್ರೆ ಏನಾರ ಕೊಡಿಸ್ತೀನಿ ಅಂತ ಒಂದು ಕಂಡೀಷನ್ ಹಾಕಿದ್ದೀನಿ. ಸೊ ಅವ್ರಿಗೆ ಏನು ಬೇಕಾದ್ರೂ ಅದನ್ನು ಅವ್ರು ಸ್ಲಿಪ್ ಟೆಸ್ಟ್ ಮುಖಾಂತರ ಅವರು ಅಚೀವ್ ಮಾಡಿ ತೋರಿಸ್ಬೇಕು, ಆವಾಗ ಅವ್ರಿಗೆ ಬೇಕಾಗಿರೋ ಐಟಮ್ ಬರುತ್ತೆ. ಸೊ ಅದೊಂದು ರೀಸನಿಂದ ತುಂಬ ಕಷ್ಟಪಟ್ಟು ಅವರು ಓದ್ತಾರೆ ಅವ್ರಿಗೇನಾದರೂ ಬೇಕಂದರೆ. ಸೊ ಇದು ನಾನು ಯೂಸ್ ಮಾಡೋವಂಥ ಒಂದು ಟಿಪ್ಪು, ಅವ್ರು ಚೆನ್ನಾಗಿ ಓದಬೇಕು ಅಂತ. ಸೊ ಇವತ್ತು ಆ ಥರ 4 ಟೈಮ್ಸ್ ಕಂಟಿನ್ಯೂಸ್ ಆಗಿ ಔಟ್ ಆಫ್ ಔಟ್ ಬಂದಿರೋದ್ರಿಂದ ನನ್ನ ಮಗಗೆ ಈ ಥರ ಸ್ಪೈಡ್ರ್ ಮ್ಯಾನ್ದು ಒಂದು ಏನಂತಾರೆ ಸ್ಟಡಿ ಟೇಬಲ್ ಬೇಕು ಅಂತ ಹೇಳಿದ್ದೆ. ಅಂದರೆ ಒಂದು ಪ್ಲೇಯಿಂದು ಒಂದಿತ್ತು ಆಲ್ರೆಡಿ ಮನೆಯಲ್ಲಿ, ಅದು ನನಗೆ ವರ್ಕ್ಗೆ ಅಂತ ಅವಾಗ ಒಂದು ಸ್ವಲ್ಪ ದಿನ ನನ್ನದು ಸೋಫಾ ಕ್ಲೀನಿಂಗಿಗೆಲ್ಲ ಕಳಿಸ್ದಾಗ ಅವಾಗ ಕೆಳಗೆ ಕೂತ್ಕೊಂಡು ವರ್ಕ್ ಮಾಡೋಕ್ಕೆ ಅಂತ ತೊಗೊಂಡಿದ್ದೆ. ಅದು ಮಗಳು ಯೂಸ್ ಮಾಡ್ತಾಯಿದ್ದಾಳೆ ಇವಾಗ. ಸೊ ಅದನ್ನು ನೋಡಿ ನನಗೂ ಬೇಕು ಅಂತ ಹಠ ಮಾಡಿದ್ದಕ್ಕೆ ಈ ಸಲ ಸ್ಲಿಪ್ ಟೆಸ್ಟಲ್ಲಿ ಅದು ಫುಲ್ ಅಚೀವ್ ಮಾಡಿರೋದಕ್ಕೆ ಇದೊಂದು ಸ್ಪೈಡ್ರ್ ಮ್ಯಾನ್ ಇರೋವಂಥ ಒಂದು ಥೀಮ್ದು ಸ್ಟಡಿ ಟೇಬಲ್ ತರಿಸಿದ್ದೀನಿ. ಸಖತ್ ಕ್ಯೂಟಾಗಿದೆ. ಇದೇ ಥರ ಹೆಣ್ಮಕ್ಳಿಗೆ ಯೂನಿಕಾರ್ನು ಈ ಥರ ಎಲ್ಲ ಡಿಸೈನ್ಸ್ದು ಸಿಗುತ್ತೆ. ಮಕ್ಕಳಿಗೆ ಈ ಥರ ಲೈಕ್ ಟೇಬಲ್ ಮೇಲೆ ಇಂಥದ್ರ ಮೇಲೆ ಕೂಡಿಸಿ ಓದಿಸೋದಕ್ಕಿಂತ ನೆಲದ ಮೇಲೆ ಮುತ್ಕಾಲು ಹಾಕ್ಕೊಂಡು ಕೂತ್ಕೊಂಡು ಓದೋದ್ರಿಂದ ಅದು ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಆದಷ್ಟು ಈ ಸ್ಟಡಿ ಟೇಬಲ್ ಚೇರ್ ಮೇಲೆ ಕೂರಿಸಿ ಓದಿಸೋದಕ್ಕಿಂತ ನೆಲದ ಮೇಲೆ ಈ ಥರ ಮುತ್ಕಾಲು ಹಾಕ್ಕೊಂಡು ಕೂತ್ಕೊಂಡು ಓದೋದನ್ನೇ ಜಾಸ್ತಿ ಪ್ರಿಫರ್ ಮಾಡಿಸ್ತೀನಿ. ಅದು ಅವ್ರಿಗೂ ಒಳ್ಳೆಯದು. ಮತ್ತು ಅದೊಂಥರ ಯೋಗ ಅಲ್ಲಿ ಅದೊಂದು ಆಸನನೇ, ಮುತ್ಕಾಲು ಹಾಕ್ಕೊಂಡು ಕೂತ್ಕೊಳ್ಳೋದು. ಅದರಿಂದ ಎಲ್ಲನೂ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಫುಲ್ಲು ಬಾಡಿಗೆ ಫುಲ್ ಇದಾಗಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಅದಕ್ಕೆ ಈ ಥರ ಟೇಬಲ್ಸ್ ತರಿಸಿದ್ರೆ ಅವ್ರಿಗೆ ಮುತ್ಕಾಲು ಹಾಕ್ಕೊಂಡು ಕೂತ್ಕೊಂಡು ಎಲ್ಲ ಬರೆಯೋಕ್ಕೆ ಚೆನ್ನಾಗಿ ಅನುಕೂಲ ಆಗುತ್ತೆ ಅಂತ ಈ ಥರ ಇದನ್ನು ತರಿಸಿದ್ದೀನಿ. ಸೊ ಇಬ್ಬರಿಗೂ ಇವಾಗ ಕರೆಕ್ಟಾಗಿ 2 ಸ್ಟಡಿ ಟೇಬಲ್ ಆಗಿದೆ. ಸೊ ಇದ್ರದ್ದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಮಕ್ಕಳಿರೋರು ಯಾರಿಗಾದರೂ, ಇಲ್ಲಾಂದರೆ ನೀವ್ಯಾದ್ರೂ ವರ್ಕಿಂಗ್ ವುಮೆನ್ಸ್ ಆದ್ರೂ ಅಂದರೆ ಬೆಡ್ ಮೇಲೆ ಇರಬೇಕಾದ್ರೆ ವರ್ಕ್ ಮಾಡೋದಕ್ಕೆಲ್ಲ ಸಹ ಈ ಟೇಬಲ್ ಸಖತ್ ಬಡ್ಜೆಟ್ ಫ್ರೆಂಡ್ಲಿನೂ ಇದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನೀವು ಪ್ಲೇನ್ ಬೇಕಾದ್ರೂ ತೊಗೋಬೋದು, ಇಲ್ಲಾಂದರೆ ಈ ಥರ ಏನಾರ ಕಾರ್ಟೂನ್ಸ್ ಇರೋದು ತೊಗೋಬೋದು ಮಕ್ಕಳಿಗೆ. ಸೊ ನನ್ನ ಮಗ ಅಂತೂ ಇವತ್ತು ಅವ್ರ ಫ್ರೆಂಡ್ ಮನೇಲೆಲ್ಲೋ ಏನೋ ರೋಬೋ ವ್ಯಾಕ್ಯೂಮ್ ಕ್ಲೀನರ್ ನೋಡಿಬಿಟ್ಟು ನೀನು ತೊಗೊಮ್ಮ ಅಂತ ಹೇಳ್ತಾ ಇದ್ದ. ಆಯ್ತಪ್ಪ ನೀನು ನನಗೆ ಕೊಡಿಸು ಅಂತ ಸುಮ್ಮನೆ ನಾನು ಒಂದು ತಮಾಷೆಗೆ ಹೇಳ್ತಾ ಇದ್ದೆ. ಪಾಪ ಅದಕ್ಕೆ ಅವನು ಏನು ಮಾಡ್ದ ಅಂದರೆ ನಂಗೆ ಸಖತ್ ಖುಷಿ ಆಯಿತು. 5 2 ಏನಕ್ಕಪ್ಪ ಇದು? ಅದನ್ನು ತಗೊಳಕ್ಕೆ 20,000 ಬೇಕಪ್ಪ ನನಗೆ ತೊಗೊಳಕ್ಕೆ. ನೋಡು ಇದರಲ್ಲೆಲ್ಲ ಬರಲ್ಲಪ್ಪ. 20,000 ಅಂದರೆ ಜಾಸ್ತಿ. ಇದನ್ನೆಲ್ಲ ಸೇರಿಸಿ ಕೊಡ್ಸೋಣ. ಕೊಡಿಸ್ತೀನಿ ನೀನು, ಆಯಿತು. ತಗೊಳ್ಳೋಣ. ಇವನ್ನೆಲ್ಲ ಉಂಡಲ್ಲಿ ಇದ್ದಿದ್ದೇವಲ್ಲ, ಎಷ್ಟು ಉಂಡಿ ಇದರಲ್ಲೆಲ್ಲ ಕೊಟ್ಬಿಟ್ಟಪ್ಪ ನೀನು. ಎಲ್ಲಿಗೆ ಇಕ್ತಾರೆ? ಅದರಲ್ಲಿ ಇದು ತಗೊಂಡ್ರಲ್ಲ ಗಂಗಾಳ. ಮಮ್ಮಿ ತಲೆ ಮೇಲೆ ಹಾಕ್ತಲ್ಲ ಮಮ್ಮಿ, ಅದು ಆಯ್ತಪ್ಪ, ಇದನ್ನೆಲ್ಲ ಕೂಡಿಡೋಣ, ತಗೊಳ್ತೀನಿ. ಮಮ್ಮಿ ಒಂದು ಅದು ಏನು ಇರುತ್ತಲ್ಲ ಉಂಡಿ ತಗೋರು, ಅದನ್ನೆಲ್ಲ ಹಾಕಿ ಅದನ್ನೆಲ್ಲ ಕಟ್ ಮಾಡಿ ಆಮೇಲೆ ತಗೊಳ್ಳೋಣ ಅದನ್ನು. ಓಕೆ.
ಸೊ ನಾವು ಮಾರ್ನಿಂಗ್ ಟಿಲ್ ಈವ್ನಿಂಗು ತುಂಬಾ ಆಕ್ಯುಪೈಡ್ ಆಗಿರ್ತೀನಿ, ಮತ್ತು ಮಕ್ಕಳು ನೋಡ್ತಾ ಇರ್ತಾರೆ ಅಮ್ಮ ಎಷ್ಟು ಬ್ಯುಸಿಯಾಗಿರ್ತಾರೆ ಅಂತ. ಸೊ ಅವ್ರದ್ದು ಒಂದು ಕೈಂಡ್ ಗೆಸ್ಚರ್ ಅಂತಲೇ ಹೇಳ್ಬೋದು ಇದು. ನೀನು ಒಂದು ವ್ಯಾಕ್ಯೂಮ್ ಕ್ಲೀನರ್ ತಗೋಮ್ಮ, ಯಾಕೆ ಸುಮ್ಮನೆ ಕಷ್ಟಪಡ್ತೀಯ ಅಂತ. ಸೊ ಆ ಒಂದು ಅವ್ರಿಗೆ ಅರ್ಥ ಆಗುತ್ತಲ್ವ, ಅದನ್ನು ನೋಡಿದಾಗ ನನಗೆ ಖುಷಿ ಅನಿಸುತ್ತೆ. ಸೊ ಅದು ಎಷ್ಟೇ ಬೆಳಗ್ಗೆಯಿಂದ ಸಂಜೆ ತನಕನೂ ಕಷ್ಟಪಟ್ಟಿದ್ರೇನೋ ಅವ್ರ ಬಾಯಲ್ಲಿ ಆ ಮಾತು ಬರೋಷ್ಟರಲ್ಲಿ ಅದೆಲ್ಲ ಕಷ್ಟ ಅಂತಲೇ ಅನಿಸಲ್ಲ. ಸೊ ಇಂಥವ್ರಿಗೋಸ್ಕರ ಹೋಲ್ ಡೇನೇ ಅಲ್ಲ 24/7 ವರ್ಕ್ ಮಾಡಿದ್ರೂ ಅದು ಕಡಿಮೆ ಅಂತಲೇ ಅನಿಸುತ್ತೆ. ಸೊ ಇವಾಗ ಮಕ್ಕಳಂತೂ ಫುಲ್ಲು ಇದೊಂದು ಟ್ರೆಡ್ಮಿಲ್ ತರಿಸಿರೋದು ಖುಷಿಯಾಗ್ಬಿಟ್ಟಿದ್ದಾರೆ, ಅವರು ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಟ್ರೆಡ್ಮಿಲ್ ಆಪ್ಷನ್ ಬಂದು ಲೈಕ್ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಸಪೋರ್ಟ್ ಆಗುತ್ತೆ. ಅಂದರೆ ಸ್ವಲ್ಪ ಏಜ್ಡ್ ಪೀಪಲ್ ಸಹ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು, ಯಾಕಂದರೆ ಅದರಲ್ಲಿ ಸ್ಪೀಡ್ ಆಪ್ಷನ್ಸ್ ಎಲ್ಲರಿಗೂ ಫ್ರೆಂಡ್ಲಿಯಾಗೇ ಇದೆ. ಸೊ ನೀವೇನಾದರೂ ತೊಗೊಳ್ಬೇಕಾದ್ರೆ ಇದು ನಾನು ರೆಕಮೆಂಡ್ ಮಾಡ್ತೀನಿ. ಇದು ಯಾವುದೇ ರೀತಿ ಪ್ರಮೋಷ್ನಲ್ ವಿಡಿಯೋ ಅಲ್ಲ, ನನಗೆ ತುಂಬ ಬ್ರೌಸ್ ಮಾಡಿ ಸೆಲೆಕ್ಟ್ ಮಾಡಿರೋಂಥ ಒಂದು ಥ್ರೆಡ್ಮಿಲ್. ಇದು ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸಖತ್ ಸ್ಟಡಿಯಾಗಿದೆ. ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಮುಖಾಂತರ ಮತ್ತೆ ಸಿಗೋಣ.